ಶ್ರೀ ಹನುಮಂತ ದೇವರು ರಾಮದೇವರ ಕಾರ್ಯ ಸಾಧನೆಯನ್ನು ಮಾಡುವ ಸಲುವಾಗಿ ಸಮುದ್ರವನ್ನು ಹಾರಿ ಲಂಕಾಪಟ್ಟಣಕ್ಕೆ ಹೋಗಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಸಮುದ್ರದ ಮೇಲೆದ್ದು ಒಂದು ಪರ್ವತ ಬಂದಿದೆ. ಅದು ಅಂತಿಂತ ಪರ್ವತ ಅಲ್ಲ, ಅದು ಆ ಪರ್ವತ ಬಂಗಾರದ ಪರ್ವತ. ಹನುಮಂತ ದೇವರನ್ನು ಸ್ವಾಗತ ಮಾಡ್ತಾ ಇದೆ. ಆದರೆ ಹನುಮಂತ ದೇವರು ಮಾತ್ರ ಅದರ ಕಡೆಗೆ ಗಮನವನ್ನು ಕೊಡದೆ ರಾಮನ ಸೇವೆಗೆ ಹನುಮಂತ ದೇವರು ಮುಂದುವರೆದು ಹೋಗಿದ್ದಾರೆ. ಇದರೊಳಗೆ ವಾಯುದೇವರು ಅವಿಶ್ರಾಂತ ಭಗವತ್ ಸೇವಾ ಅವರದು. ಅವರು ಮಾಡುವ ದೇವರ ಸೇವೆಯಲ್ಲಿ ಎಲ್ಲಿಯೂ ವಿಶ್ರಾಂತಿಗೆ ಮಾತ್ರ ಅವಕಾಶವೇ ಇಲ್ಲ. ಎಡಬಿಡದೆ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡ್ಬೋದು. ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಪರ್ವತ ಪ್ರಮಾಣದಲ್ಲಿ ಸಂಪತ್ತು, ಬಂಗಾರ ಮೊದಲಾದದ್ದು ಲಭಿಸತ್ತಂತೆ. ಇದರ ತಾತ್ಪರ್ಯ, ನೀವು ದೇವರ ಕಾರ್ಯ, ಇದು ಭಗವಂತನ ಸೇವಾ, ಇದು ದೇವರು ಪ್ರೀತನಾಗಲಿ, ಇಷ್ಟೇ ಭಾವನೆಯಿಂದ ಭಗವಂತ ಒಪ್ಪಿಸಿದ ಕರ್ಮವನ್ನು, ಸ್ವಧರ್ಮವನ್ನು ನೀವು ಮಾಡ್ತಾ ಹೋದರೆ ಸಂಪತ್ತು ನಿಮ್ಮನ್ನು ಅರಸಿಕೊಂಡು ಬರುತ್ತೆ. ಆದರೆ ನಾವು ದೇವರನ್ನು, ದೇವರು ಹೇಳಿದ ಕೆಲಸವನ್ನು, ಭಗವಂತನ ಪೂಜೆಯನ್ನು, ಭಗವಂತನನ್ನು ಮರೆತು ಸಂಪತ್ತನ್ನು ಜೀವನದ ಉದ್ದಕ್ಕೂ ಅರಸಿಕೊಂಡು ಹೋಗ್ತಾ ಇದ್ವಿ. ಹನುಮಂತ ದೇವರು ರಾಮ ಸೇವೆಗಾಗಿ ಸೀತೆಯನ್ನು ಹುಡುಕ್ತಾ ಹೋದರು. ನಾವು ಸೀತಾ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಸಂಪತ್ತು. ಸಂಪತ್ತನ್ನು ಹುಡುಕೋದ್ರೊಳಗೆ ನಾವು ಕೂಡ ಯಾವಾಗಲೂ ನಿರಂತರ ಏನು ಮಾಡಿದ್ರೆ ಸೈಟ್ ತೊಗೊಳ್ಬೋದು, ಏನು ಮಾಡಿದ್ರೆ ಮನೆ ಕಟ್ಬೋದು, ಏನು ಮಾಡಿದ್ರೆ ದುಡ್ಡು ಮಾಡಬಹುದು. ನಿಜವಾಗಿ ಸಂಪತ್ತನ್ನು ಅರಸಬೇಡಿ. ನೀವು ನಿಮ್ಮ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನೇ ನಿಷ್ಕಾಮನೆಯಿಂದ ಭಗವತ್ ತತ್ವದಲ್ಲಿ ಪ್ರೇಮ ಇಟ್ಟು ಅದೇ ಕಾರ್ಯವನ್ನು ಭಗವಂತನ ಪೂಜಾ ರೂಪವಾಗಿ ಮಾಡಿದರೆ ನೀವು ಬಯಸದೇ ಇದ್ದರೂ ಕೂಡ ಬೆಟ್ಟದಷ್ಟು ಬಂಗಾರ ಅರ್ಥಾತ್ ಸಂಪತ್ತು ನಿಮಗೆ ಬರುತ್ತೆ ಅಂತ. ಆದರೆ ಆ ಸಂದರ್ಭದಲ್ಲಿ ಎಚ್ಚರ ತಪ್ಪಿ ದೇವರನ್ನು ಮರಿಬಾರ್ದು. ಸಾಧನೆ ಮಾಡಲಿಕ್ಕೆ ಹೊರಟವರಿಗೆ ಮೊದಲ ವಿಘ್ನ ಸಂಪತ್ತು. ಸಂಪತ್ತು ಕೊಟ್ಟು ದೇವರು ಕೆಲವರನ್ನು ಮರಳು ಮಾಡಿಬಿಡ್ತಾನೆ. ಮರಳು ಮಾಡೋದು ಅಂದರೆ ದೇವರ ಮರೆವು ಬಂದುಬಿಡುತ್ತೆ. ತುಂಬ ಸಂಪತ್ತು ಬಂದಾಗ ಮೊದಲು ಮರೆಯೋದೇ ದೇವರನ್ನು. ತುಂಬ ಶ್ರೀಮಂತ ಆದ ಅಂತಾದರೆ ಮನೇಲಿ ತುಂಬ ಆಳು ಕಾಳುಗಳನ್ನು ಇಟ್ಕೊಳ್ತಾನೆ. ಗಾಡಿ ಓಡಿಸ್ಲಿಕ್ಕೆ ಒಬ್ಬ ಡ್ರೈವರ್, ಮನೆ ಕಸ ಗುಡಿಸ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಒಬ್ಬರು, ಹಾಗೆ ದೇವರ ಪೂಜೆ ಮಾಡಲಿಕ್ಕೂ ಒಬ್ಬರನ್ನ ಇಟ್ಕೊಂಡು ಬಿಡ್ತಾರೆ. ಆದರೆ ದಾಸರು ಹೇಳ್ತಾರೆ, ಸಿರಿವಂತನಾದರೆ ದೊರೆ ಪುರಂದರ ವಿಠ್ಠಲನ ನೆನೆ ಮನವೇ. ಸಾಧನೆ ಮಾಡಲಿಕ್ಕೆ ಹೊರಟ ಸಾಧಕರೇನಿದ್ದಾರೆ ಅವರ ಸಾಧನೆಯ ಸನ್ಮಾರ್ಗದಿಂದ ಎಚ್ಚರ ತಪ್ಪಿಸುವಂತಹ ವಸ್ತು ಸಂಪತ್ತು. ಸಂಪತ್ತಿಗೆ ಮುಖ ಮಾಡಿ ದೇವರನ್ನು ಮರಿಬೇಡಿ ಅಂತ ತೋರಿಸ್ತಾ
ಬೆಟ್ಟದಷ್ಟು ಬಂಗಾರ ಸಿಕ್ಕರೂ ಹನುಮಂತ ದೇವರು ಅದನ್ನು ಬಯಸದೆ ಅದಕ್ಕಿಂತಲೂ ರಾಮನ ಸೇವಾ ದೊಡ್ಡದು ಅಂತ ಮುಂದೆ ಹೋಗಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಬರಬಹುದಾದ ಸಣ್ಣ ಪುಟ್ಟ ಸಂಪತ್ತಿಗಾಗಿ ದೇವರ ಪೂಜಾ ರೂಪವಾದ ವಿಹಿತ ಕರ್ಮ, ರೈಟ್ ಟೈಮ್ಗೆ ಮಾಡಬೇಕಾದ ಸ್ನಾನ ಬಿಟ್ಟುಬಿಡ್ತೀವಿ, ರೈಟ್ ಟೈಮ್ಗೆ ಮಾಡಬೇಕಾದ ಸಂಧ್ಯಾವಂದನ ಬಿಟ್ಟುಬಿಡ್ತೀವಿ, ಅತಿಥಿ ಅಭ್ಯಾಗತರ ಪೂಜಾ ಬಿಟ್ಟುಬಿಡ್ತೀವಿ, ವ್ರತ ನೇಮಗಳನ್ನು ಬಿಟ್ಟುಬಿಡ್ತೇವೆ, ತಂದೆ ತಾಯಿಗಳ ಪಿತೃ ಕಾರ್ಯವನ್ನು ಕೂಡ ಬಿಟ್ಟುಬಿಡ್ತೇವೆ. ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧ ಸಂಪತ್ತಿಗಾಗಿ. ಆದರೆ ಹನುಮಂತ ಸಂಪತ್ತನ್ನೇ ಬಿಡಲಿಕ್ಕೆ ಸಿದ್ಧ. ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಭಗವಂತನ ಸೇವಾ. ಈ ಸೇವಾ ಅನ್ನುವ ಸಂಪತ್ತಿದೆಯಲ್ಲ, ಇದು ಜನ್ಮ ಜನ್ಮಾಂತರಕ್ಕೆ ಪುಣ್ಯವಾಗಿ ನಿಮ್ಮ ಹಿಂದೆ ಬರುವಂಥದ್ದು. ಅದಕ್ಕಾಗಿ ಹನುಮಂತ ದೇವರು ಬಂಗಾರ ಬೆಟ್ಟದಷ್ಟು ಬಂದರೂ ಕೂಡ ಅದರ ಕಡೆ ಗಮನ ಕೊಡದೆ, ಅದನ್ನು ತಾನು ಬಯಸದೆ, ಇದು ತನ್ನದಾಗಬೇಕು ಅನ್ನುವ ಯಾವ ಪ್ರಯತ್ನವನ್ನೂ ಮಾಡದೆ, ಇದು ಎಲ್ಲದಕ್ಕಿಂತಲೂ ರಾಮನ ಪೂಜಾ, ರಾಮನ ಪ್ರೀತಿ, ರಾಮನ ಅನುಗ್ರಹ ದೊಡ್ಡದು ಅಂತ ಹನುಮಂತ ದೇವರು ಆ ಮೈನಾಕ ಪರ್ವತದಿಂದ ಮುಂದೆ ಹೋಗಿದ್ದಾರೆ. ನಾವು ಜೀವನದಲ್ಲಿ ಈ ಹಂತವನ್ನು ದಾಟಬೇಕು, ದೇವರ ಬಳಿ ಹೋಗಬೇಕು. ನಾವು ಮಾಡುವ ಕರ್ಮಗಳಿಂದ ಭಗವಂತ ಪ್ರೀತನಾಗಬೇಕು ಅಂದರೆ ಆ ಕರ್ಮದ ಹಿನ್ನೆಲೆಯಲ್ಲಿ ಸಂಪತ್ತಿನ ಬಯಕೆ ಇರಬಾರ್ದು. ಸಂಪತ್ತನ್ನು ಬಯಸದೆ ಭಗವಂತನ ಅನುಗ್ರಹವನ್ನು ಬಯಸಬೇಕು. ಇದು ಬಹಳ ಮುಖ್ಯ ಅಂತ ಹನುಮಂತ ದೇವರು ತೋರಿಸಿಕೊಟ್ಟಿದ್ದಾರೆ. ಸ್ವಲ್ಪ ಮುಂದೆ ಹೋಗುವಾಗ ಅವರ ಕಣ್ಣಿಗೆ ಬಿದ್ದದ್ದು ಸುರಸ ಅನ್ನುವ ಒಬ್ಬ ದೇವತೆ. ಅವಳೇನೆಂದರೆ ಕಶ್ಯಪರ ಹೆಂಡತಿ, ದಕ್ಷ ಪ್ರಜಾಪತಿಯ ಮಗಳು, ಎಲ್ಲ ಸರ್ಪಗಳ ತಾಯಿ. ಅವಳ ಹೆಸರು ಸುರಸೆ. ಹನುಮಂತ ದೇವರು ದೊಡ್ಡ ದೇಹ ತಗೊಂಡು 100 ಯೋಜನ ಹಾರುವ ಸಂದರ್ಭದಲ್ಲಿ ಉಳಿದೆಲ್ಲ ದೇವತೆಗಳು ಹನುಮಂತ ದೇವರನ್ನು ಸ್ವಲ್ಪ ಟೆಸ್ಟ್ ಮಾಡೋಣ, ಪರೀಕ್ಷೆ ಮಾಡೋಣ ಅಂತ ಬಯಸಿದ್ದಾರೆ. ಇದೇನೆಂದರೆ, ನೀವೇನಾದರೂ ಸಾಧನೆ ಮಾಡಬೇಕು, ಒಂದು ಸತ್ಕರ್ಮ ಮಾಡಬೇಕು ಅಂತ ಹೋದಾಗ ದೇವತೆಗಳು ನಿಮ್ಮ ಕಡೆಯಿಂದ ಅಷ್ಟು ಸುಲಭಕ್ಕೆ ಸತ್ಕರ್ಮವನ್ನು ಮಾಡಿಸಲ್ಲ. ಅನೇಕ ವಿಘ್ನಗಳನ್ನು ಉಂಟು ಮಾಡ್ತಾರೆ. ವಿಘ್ನಗಳನ್ನು ಉಂಟು ಮಾಡಿದಾಗಲೂ ಸತ್ಕರ್ಮದ ಸನ್ಮಾರ್ಗದಿಂದ ಹೆಜ್ಜೆ ತೆಗೆಯದೆ, ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಹೊಂದಿರಲಿ ಅಂತ ಮನಸ್ಸು ದೃಢ ಮಾಡಿ ಸನ್ಮಾರ್ಗದಲ್ಲಿ ಮುಂದೆ ಹೋದಾಗ ಅದೇ ದೇವತೆಗಳು ನಿಮಗೆ ಉಪಕಾರವನ್ನು ಮಾಡ್ತಾರೆ. ನೋಡಿ, ಧ್ರುವ 5 ವರ್ಷದ ಪುಟ್ಟ ಬಾಲಕ ದೇವರನ್ನು ನೋಡಬೇಕು ಅಂತ ತಪಸ್ಸು ಮಾಡ್ದ. ಯಾರು ತಪಸ್ಸು ಕೂತರು ಅವರ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡೋದೇ ಇಂದ್ರದೇವರ ಕೆಲಸ. ಯಾರಾದರೂ ತಪಸ್ಸು ಕೂತ್ರೆ ನೋಡ್ತಿರ್ತಾರೆ ಇಂದ್ರದೇವರು. ಯಾರು ತಪಸ್ಸು ಕೂತ್ರೆ 1000 ವರ್ಷ, 100 ವರ್ಷ, 200 ವರ್ಷ ಆಗಲಿಕ್ಕಿಲ್ಲ, ದೇವಲೋಕದ ಅಪ್ಸರಾ ಸ್ತ್ರೀಯರನ್ನು ಕಳಿಸಿ ಅವರ ಕಡೆಗಣ್ಣ ನೋಟಕ್ಕೆ ಮರುಳಾಗುವಂತೆ ಮಾಡಿ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿಬಿಡ್ತಾನೆ. ಆದರೆ ಇಲ್ಲಿ ಕೂತಿರೋದು 5 ವರ್ಷದ ಬಾಲಕ. ರಂಬೆ ಬಂದರೂ ಅಷ್ಟೇ, ಊರ್ವಶಿ ಬಂದರೂ ಅಷ್ಟೇ, ಅವೇನು ಅಲ್ಲಾಡಲ್ಲ. ಅದಕ್ಕೆ ದೇವತೆಗಳೇನು ಮಾಡಿದ್ರು, ದೇವತೆಗಳೇ ದೊಡ್ಡ ದೊಡ್ಡ ಪ್ರಾಣಿಗಳಾಗಿ ಹಾವು ಸಿಂಹ ಕರಡಿಯಾಗಿ ಬಂದು
ಅನೇಕ ಭಯಂಕರವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಮಗುವಿನ ತಪಸ್ಸಿಗೆ ವಿಘ್ನವನ್ನು ಉಂಟು ಮಾಡಿದರೆ ಆ ಮಗು ಅಲಗಾಡಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಒಂದು ಸಂದೇಶ, ದೇವರ ದರ್ಶನಕ್ಕೆ ಅಂತ ಸಾತ್ವಿಕವಾದ ತಪಸ್ಸನ್ನು ಮಾಡುವಾಗ ಇಂದ್ರದೇವರು ಯಾಕೆ ವಿಘ್ನವನ್ನು ಉಂಟು ಮಾಡಿದರು ಅಂದರೆ, ಅವನ ಏಕಾಗ್ರತೆಯನ್ನು ಜಗತ್ತಿಗೆ ತೋರಿಸ್ಬೇಕಿತ್ತಂತೆ. ಯಾವ ಕಾಲಕ್ಕೂ ಇವನು ತಪಸ್ಸಿನಿಂದ ವಿಮುಖನಾಗೋಲ್ಲ. ಇವನ ಮನಸ್ಸು ಎಷ್ಟು ಏಕಾಗ್ರವಾಗಿದೆ ಅದನ್ನು ತೋರಿಸ್ಲಿಕ್ಕೆ ದೇವತೆಗಳು ಹಾಗೆ ಮಾಡಿದ್ದಂತೆ. ಹಾಗಾದರೆ ನೀವು ಅಷ್ಟೇ, ನಿಮ್ಮ ದಾರಿಯಲ್ಲಿ ನೀವು ನಂಬಿದ ತತ್ವದಲ್ಲಿ ನಿಮ್ಮ ನಂಬಿಕೆ ಎಷ್ಟು ದೃಢವಾಗಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ದೇವತೆಗಳು ನಮ್ಮನ್ನು ಸತಾಯಿಸ್ತಾರೆ, ಆಗಾಗ ಪರೀಕ್ಷೆಗೆ ಒಳಪಡಿಸ್ತಾರೆ. ಇಲ್ಲಿ ದೇವತೆಗಳಿಗೆಲ್ಲ ಒಂದು ಜಿಜ್ಞಾಸೆ ಬಂತಂತೆ. ಈ ಹನುಮ ರಾಮನ ಕಾರ್ಯ ಮಾಡೋದರ ಮಧ್ಯದಲ್ಲಿ ಉಳಿದೆಲ್ಲ ದೇವತೆಗಳ ಮೇಲೆ ಈ ಹನುಮನಿಗೆ ಎಂಥ ಭಾವ ಇದೆ ನೋಡೋಣ. ಇದರೊಳಗೇನು ಕಥೆ ಏನಂದರೆ, ಭಗವತ್ ಕಾರ್ಯ ಸಾಧಕನಾದವ ಜೀವನದಲ್ಲಿ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೋದವ ಕೇವಲ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಅವ ಭಕ್ತ ಆಗೋಲ್ಲ. ಮತ್ತೇನು ಮಾಡಬೇಕು ಅಂದರೆ, ದೇವರ ಭಕ್ತರಲ್ಲಿಯೂ ಭಕ್ತಿ ಮಾಡಬೇಕು. ಕೆಲವರೇನೆಂದರೆ ದೇವರಲ್ಲಿ ಭಾರೀ ಭಕ್ತಿ, ತುಂಬ ಡಿವೋಟಿ ಇರ್ತಾರೆ, ತುಂಬ ದೇವಸ್ಥಾನಕ್ಕೆ ಹೋಗ್ತಾರೆ, ತುಂಬ ಆರ್ಥೋಡಾಕ್ಸ್ ಇರ್ತಾರೆ. ಅದರ ಒಟ್ಟೊಟ್ಟಿಗೆ ಸಜ್ಜನರನ್ನು ಬೈತಿರ್ತಾರೆ, ಸಜ್ಜನರ ದ್ವೇಷ ಮಾಡ್ತಿರ್ತಾರೆ, ಇನ್ನೊಬ್ಬ ಭಕ್ತನನ್ನು ದ್ವೇಷ ಮಾಡ್ತಾರೆ. ತಾನು ಮಾತ್ರ ಒಳ್ಳೆಯವ, ಉಳಿದವರು ಯಾರು ಒಳ್ಳೆಯವರಿಲ್ಲ ಅಂಥೇಳಿ ತಾನು ದೇವರಲ್ಲಿ ಭಕ್ತಿ ಮಾಡ್ತಾ ಇರುವಾಗ ದೇವರ ಭಕ್ತರಲ್ಲಿ ಭಕ್ತಿ ಇಲ್ಲ ಅಂತಾದರೆ ದೇವರಲ್ಲಿ ಮಾಡಿದ ಭಕ್ತಿಗೂ ಏನೂ ಪ್ರಯೋಜನ ಇಲ್ಲ.